ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಸಮ್ಮರಲ್ಲಿ ತಿನ್ನುವಂತಹ ಈಸಿ ಆದಂತಹ ಒಂದು ಲಡ್ಡು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದೇಹಕ್ಕೆ ತುಂಬಾ ಆರೋಗ್ಯಕರವಾದಂತಹ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಈ ರೆಸಿಪಿಯನ್ನು ಒಂದ್ಸಲ ನೀವು ಸೇವ್ ಮಾಡ್ಕೊಂಡ್ಬಿಡಿ. ಇದನ್ನು ಡೈಲಿ ಒಂದು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಸುಸ್ತು ಮತ್ತು ನಿಶಕ್ತಿಯನ್ನು ಕೂಡ ಈ ಒಂದು ಲಡ್ಡು ತಿನ್ನೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ. ದೇಹಕ್ಕೂ ಕೂಡ ತುಂಬಾ ತಂಪು ಈ ರೆಸಿಪಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ. ಈಗ 1 ಕಪ್ ಆಗುವಷ್ಟು ಹೆಸರುಬೇಳೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ನೋಡಿ. ಇದನ್ನು ಈ ರೀತಿಯಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಏನಾದರೂ ಟೈಮ್ ಇದೆ ಅಂತ ಹೇಳಿದ್ರೆ ಈ ನೀರನ್ನು ಕೂಡ ನೀವು ಒಂದು ಟವಲ್ ಮೇಲೆ ಹಾಕಿಬಿಟ್ಟು ಹೆಸರು ಕಾಳನ್ನು ನೀವು ಚೆನ್ನಾಗಿ ಅದನ್ನು ನೀರಿನ ಅಂಶ ಹೋಗೋವರೆಗೂ ಅದನ್ನು ಸ್ವಲ್ಪ ಒಣಗಿಸ್ಕೋಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ, ಬಟ್ ರುಚಿಯಲ್ಲಿ ಕೂಡ ಏನೂ ಡಿಫ್ರೆನ್ಸ್ ಬರೋಲ್ಲ, ಸೇಮ್ ಬರುತ್ತೆ. ಮತ್ತು ನಾನಿಲ್ಲಿ ಇದನ್ನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋಷ್ಟರಲ್ಲಿ ನನಗೆ ಒಂದು 10 ನಿಮಿಷ ಬೇಕಾಗಿತ್ತು. ಯಾಕಂದರೆ ನೀರಿನ ಅಂಶನೂ ಇದರಲ್ಲಿ ಇರೋದ್ರಿಂದ ನಾನು ಫುಲ್ಲು ಕ್ಲೀನಾಗಿ ಇದನ್ನು ಹುರ್ಕೊಂಡಿದ್ದೀನಿ ನೋಡಿ. ಇವಾಗ 10 ನಿಮಿಷದ ನಂತರ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಸ್ಮೆಲ್ ಕೂಡ ಇದರದ್ದು ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಚಿರೋಟಿ ರವೆ ಇರುತ್ತಲ್ವ, ಅದರ ಹದಕ್ಕೆ ನೀವು ಮಾಡ್ಕೊಳ್ಳಿ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಕರ್ಬೂಜ ಬೀಜ ಬರುತ್ತಲ್ಲ, ಸೀಡ್ಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಯಾವುದೇ ರೀತಿಯಾದಂತಹ ಡ್ರೈ ಫ್ರೂಟ್ಸ್ನ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ಅದನ್ನು ಏನು ರುಬ್ಕೊಂಡಿರ್ತೀವಲ್ವ ಆ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದನ್ನು ಪೂರ್ತಿಯಾಗಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಂಡೆ ಥರ ಇದ್ದರೂ ಕೂಡ ಇದನ್ನು ನೀವು ಚೆನ್ನಾಗಿ ಒತ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕೂಡ. ಯಾವುದೇ ರೀತಿಯಾದಂತಹ ಪಾಕ ತೆಗೆಯುವಂತಹ ಕೆಲಸ ಕೂಡ ಇದರಲ್ಲಿ ಇರೋದಿಲ್ಲ. ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಕೇವಲ 1 ಕಪ್ಪು ಹೆಸರು ಬೇಳೆಯಲ್ಲಿ ನೀವು ಈ ರೀತಿಯಾದಂತಹ ರೆಸಿಪಿನ 5 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ತುಂಬ ಇನ್ಸ್ಟೆಂಟಾಗಿ ಆಗುವಂತಹ ರೆಸಿಪಿ ಇದು. ನಾನು ಮಿಕ್ಸಿ ಜಾರಲ್ಲಿರೋವಂಥದ್ದೆಲ್ಲ ಪೌಡ್ರನ್ನು ಚೆನ್ನಾಗಿ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ನೀವು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ನಾನು ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪೂರ್ತಿಯಾಗಿ ಈ ಥರ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಟೈಮ್ ಅಂತ ಹೇಳಿದ್ರೆ ಒಂದು 2 ರಿಂದ 3 ನಿಮಿಷ ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನೀವು ಅದು ಹಿಟ್ಟು ಬೇಯ್ತಾ ಅದು ತುಪ್ಪನೂ ಹಾಕಿರೋದ್ರಿಂದ ತುಪ್ಪ ಕೂಡ ಬಿಡುತ್ತೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗ್ತಾ ಬರುತ್ತೆ ಅದು ನೋಡಿ. ಈಗ ಪೂರ್ತಿಯಾಗಿದು ಸಾಫ್ಟ್ ಆಗಿದೆ. ಈ ಥರ ಉಂಡೆ ಇದ್ದರೆ ನೀವು ಈ ಥರ ಒತ್ಕೊಂಡು ಇದನ್ನು ಬಿಡಿಸ್ಕೋಬೋದು. ಮತ್ತು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ಉಂಡೆ ಕೂಡ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಕೂಡ ಆಗಿರೋದ್ರಿಂದ ನೀವು ಚೆನ್ನಾಗಿ ಇದನ್ನು ಬೇಗನೆ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಅದನ್ನು ಬೆಲ್ಲನ ಕುಟ್ಕೋಬೇಕು, ಹಾಕಬೇಕು ಅನ್ನೋ ಅಷ್ಟು ಟೈಮ್ ಇರೋದಿಲ್ಲ. ಈಗ ಚೆನ್ನಾಗಿದು ಕಲರ್ ಬಂದಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ವಾರ್ಮ್ ಮಿಲ್ಕನ್ನು ಸೇರಿಸ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ಥರ ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬಾ ನೀರು ಮಾಡ್ಕೊಳ್ಬೇಕ್ರಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಈ ಥರ ಉಂಡೆನ ಕಟ್ಕೋಬೋದು. ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಬಿಸಿ ಹಾಲು ಹಾಕ್ಕೋಬೇಡಿ, ಆಲ್ರೆಡಿ ಬಿಸಿ ಇರೋದ್ರಿಂದ ಇದು ತುಂಬಾ ಒಂಥರ ನೀವು ಜಾಸ್ತಿ ಹಾಕ್ಕೊಂಬಿಟ್ರೆ ನೀರು ಆಗಿಬಿಡುತ್ತೆ. ಇವಾಗ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಂಡು ಈ ರೀತಿಯಾಗಿ ಉಂಡೆನ ಕಟ್ಕೊಳ್ಳಿ. ಡೈಲಿ ಒಂದು ಉಂಡೆನ ತಿನ್ನಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್